ಸದಾಶಿವಪ್ಪನವರು ಯಾವಾಗ ಹುಟ್ಟಿದ್ರು ಅನ್ನೋ ದಿನವರೆಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವರು ಬೆಂಕಿ ಅದ, ಬೆಂಕಿ ಜೊತೆ ನಾವು ಒಟ್ಟ ಸರ್ಸ ಆಡಬಾರ್ದು. ಅದಕ್ಕೆ ಅವ್ರು ಉಸಾಬರಿನೇ ಯಾರು ಮಾಡ್ತಿದ್ದಿಲ್ಲ. ಅದಕ್ಕೆ ಹೇಳ್ತಾರೋ 770 ವರ್ಷದ ಹಿಂದೆ ಹಂಪಿಯೊಳಗೆ ಸಿಂಪಿಯೊಳಗೆ ಮುತ್ತಾಗಿದ್ದಂತ. ಅವ್ರ ಅವತಾರಗಳು ಜಾಸ್ತಿ. ಅಷ್ಟಮ ಸಿದ್ಧಿ ಪುರುಷ, 8 ಸಿದ್ಧಿಗಳು ಗೊತ್ತಿದ್ದವನಿ. ಜಗತ್ತಿಗೆ ಮಕ್ಕಳ ಕೊಟ್ಟಾನ, ಗಂಡಸಿಗೆ ಮಕ್ಕಳ ಕೊಟ್ಟಾನ, ಆದ್ರೆ ಅವನಿಗೆ ಮಕ್ಕಳಿಲ್ಲ. ದೀಪದ ಬಡ್ಡೆ ಕತ್ಲೈತೆ ತಿಳಿಯನ ಹಂಗೈತಿ. ಮತ್ತು ಇನ್ನೊಂದು, ಸದಾಶಿವಪ್ಪನವ್ರು ಹೊಳ್ಳಿ ಹುಟ್ಟಿ ಬರ್ತಾರೆ. ಯಾವ ರೂಪದಾಗ ಬರ್ತಾರೆ ಗೊತ್ತಿಲ್ಲ. ಹಾರೂರಿಗೆ ಹರ್ಣನಾಗಿ, ಕುರುಬನಿಗೆ ಬೀರನಾಗಿ, ಮುಸುಲರಿಗೆ ಪೀರನಾಗಿ ಬರ್ತೀನಿ, ನನ್ನ ಕುಣ ಹಿಡಿಬೇಕು ನೀವು ಅಂತ ಹೇಳಿ. ಸದಾಶಿವಪ್ಪ ಹುಟ್ಟಿ ಬರೋ ಕಾಲಕ್ಕೆ ಜೋಡು ಸೂರ್ಯರು ಹುಡ್ತಾರ ಆಕಾಶದಾಗ. ಜೋಡು ಸೂರ್ಯರು ಹುಡ್ತಾರೋ. ಹಂಪಿ ವಿರೂಪಾಕ್ಷ ದೇವರ ಕಲ್ಲಿದ್ದವ ಎದ್ದು ಕುಂದಿರ್ತಾನಂತ. ಜೋಡು ಸೂರ್ಯರು ಹುಟ್ಟಬೇಕು, ವಿರೂಪಾಕ್ಷ ದೇವರು ಎದ್ದು ಕುಂದಿರ್ಬೇಕು, ಕಲ್ಲು ತೇರು ಎಳಿಬೇಕು, ಬಿಳಿ ಆನೆ ಮ್ಯಾಗ ತಂದು ಮುತ್ಯಾನ ಮೆರೆಸ್ಬೇಕು. ಅವಾಗ ಹುಟ್ಟಿ ಬರ್ತಾನೆ. ಅವಾಗ ಹೇಳ್ತಾನೆ, ಈ ಜಗತ್ತು ಸ್ವಚ್ಛ ಯಾವಾಗ ಆಕತ್ಪ ಅಂತ ನೆನ್ಪಿಡ್ಗೋರು ನೀವು. ಚೆನ್ನನು ಬರುವಾಗ ತನ್ನಗಾಗುವುದು ಜಗವೆಲ್ಲ. ಚೆನ್ನ ಬಸವನ ಹುಟ್ಟಿ ಬರ್ಬೇಕಿತ್ತು. ಚೆನ್ನ ಬಸವನ ಹುಟ್ಟಿ ಬರೋ ಕಾಲಕ್ಕೆ ಜಗತ್ತು ಸ್ವಚ್ಛ ಆಕೈತಿ. ಅಲ್ಲಿಯವ್ರು ಯಾರೇನೂ ಮಾಡೋಕ್ಕಾಗೋದಿಲ್ಲ. ಏನು ಸರ್ವೇ ಜನ ಸುಖಿನೋ ಬಹುತು, ಹರಿದ ಹಳ್ಳ ನಿಂತದ ತೀರ್ಥ. ಅವ ಮುತ್ತೆ ಹೆಂಗೆ ಕೈ ತೆಗೆದ. ಇನ್ನೊಂದು ಹೇಳ್ತೀನಿ, ಮಹಾಮಾರಿ ರೋಗ ಪಾಲ್ಗುಣದಲ್ಲಿ ವ್ಯಾಧಿ ಹುಡ್ತತೆ ಅಂತ ಹೇಳಿದವ್ರು ಸದಾಶಿವಪ್ಪನವರು. ಸಾವುಗಳು ಹೊರಗೆ ಹೋದ ಮನುಷ್ಯ ಒಳಗೆ ಬರೋದಿಲ್ಲ ಅಂತ. ಆ ರೀತಿ ಸಾವುಗಳು ಬರ್ತಾವೆ. ಇದ್ದೀವಿ ಅನೇಬೇಡೋ ಮಕ್ಕಳ್ರೆ, ಭೂಮಿ ಎದ್ದೆದ್ದು ಬಡ್ದಿತ್ತೋ ಮಕ್ಕಳ್ರೆ, ಹದ್ದು ಕಾಗಿ ನಾಯಿ ಹರ್ಕೊಂಡ ತಿನ್ನುವಂಥ ದಿನಮಾನ ಬಂದವ ಮಕ್ಕಳ್ರೆ. ಇವತ್ತು ಈ ಪರಿಸ್ಥಿತಿ ಹಂಗೈತಿ. ಎಲ್ಲೆಲ್ಲೋ ನದಿ ಒಳಗೆ ತೇಲಿ ಬರಾಕತ್ತಾವ ಹೆಣ್ಗಳು. ಹದ್ದು ಕಾಗಿ ನಾಯಿ ಹರ್ಕೊಂಡು ತಿನ್ನುವಂಥ ದಿನಮಾನ ಬಂದವು. ಮತ್ತೆ ಹೇಳ್ಯಾನ, ಸದಾಶಿವ ಹೇಳಿದ ಸುಳ್ಳನ್ನು ಸಾಬೀತು ಮಾಡಿದವನಿಗೆ 3 ಮೊಳದ ಎಂಗಳು ಊಟ ತಿಳಿಯಾನ. ಸುಳ್ಳನ್ನು ಜಯಮಾನಿಲ್ಲ. ಸದಾಶಿವಪ್ಪನ ಆರಾಧ್ಯ ದೈವಕ್ಕೆ. ಸದಾಶಿವಪ್ಪನ ಆರಾಧ್ಯ ದೈವ ತನ್ನ ಒಂದು ಆದಿವಾಸಿ ಜನಾಂಗ ಸಂವಾರ ಮಾಡಕ್ಕೆ ಆಕಿನ ಕರ್ಕೊಂಬಂದ. ಕಡೆಗೆ ಆಕೆಗೆ ಚಿಕ್ಕೈನ ಮೇಲೆ ಅಮ್ಮ ಮಾತು ಹೋಲಿಲ್ಲಕ್ಕೆ, ಕಡೆಗೆ ಇಲ್ಲಿ ಐಕ್ಯ ಆದ್ಲಕ್ಕೆ ಚಂದ್ರತಾಯಿ. ಅದಕ್ಕೆ ಮೊದಲು ಹೇಳಿದವ, ಸದಾಶಿವಪ್ಪ ಕೊಟ್ಟಂಥ ವಚನವನ್ನು ಚಂದ್ರತಾಯಿ ಸತ್ಯ ಮಾಡ್ತಾಳೆ. ಸದಾಶಿವ ಹೇಳಿದ್ದ ವಚನವನ್ನು ಚಂದ್ರತಾಯಿ ಅದನ್ನು 100% ಸತ್ಯ ಮಾಡ್ತಾಳೆ. ಬಾಯಿ ಬಬಲಾದಿ, ತಾಯಿ ಸೀತಿಮನಿ, ನುಡಿ ಕೊಡೆಕಲ್ಲ, ನಿಂದೆ ಮಾಡಿದರ ಮುರಿಯ ತಾಳ ಹಲ್ಲ. ಮೊದಲು ಚಂದ್ರತಾಯಿನ ಹಿಡ್ಕೊಂಡ. ಇಡೀ ಜಗತ್ತಿಗೆ ಏನೈತಲ್ಲ ಸದಾಶಿವಪ್ಪ ಒಬ್ಬನೇ. ನಮ್ಮ ಊರಿನ ಸುತ್ತಮುತ್ತ ಹಳ್ಳಿಗಳಿಗೆ ಚಂದ್ರತಾಯಿ ಆರಾಧ್ಯ ದೈವ. ಚಂದ್ರತಾಯಿ ಆದ್ನಂತರ ಸದಾಶಿವಪ್ಪ. ಸದಾಶಿವ ಯಾವತ್ತು ಶಿವನ ರೂಪ. ಸಾರವಾಡದ ಒಂದು ದೊಡ್ಡ ಶಕ್ತಿಪೀಠ. ಬಿಟ್ರೆ ಹೆಬ್ಬಾಳಟ್ಟಿ ಶಕ್ತಿಪೀಠ. ಬಿಟ್ರೆ ಬಬಲಾದಿ ಮೇನ್ ಬ್ರ್ಯಾಂಚ್. ಸದಾಶಿವಪ್ಪನ ದೇಹ ಇರುವುದು ಬಬಲಾದಿಯಲ್ಲಿ ಮಾತ್ರ. ಆದಿ ಮೂಲ ಸ್ಥಳ ಇದು. ಹೋಗುತ್ತಾ ಹೊಸ ಕೋಟಿ, ಬರುತ್ತ ಬಾಗಲಕೋಟಿ, ಬಂಗಾರ ಕೋಟಿ ಬಬಲಾದಿದು. ಮತ್ತೆ ಅಷ್ಟೊಂದು ವರ್ಣಿಸ್ಯಾನ. ಇಷ್ಟ ಇಲ್ಲಿ ಪ್ರತಿಯೊಂದಕ್ಕೊಂದೊಂದು ಅರ್ಥ ಐತಿ ಇಲ್ಲಿ. ಮತ್ತೆ ಬಾ ಚಂದ ಬರ್ದಾನ ಒಂದೊಂದು ಕಾಲಜ್ಞಾನ. ಮುಂದಾಗೂ ಸಹಿತ ಹೇಳ್ಯಾನ. ಈಗ ಹೇಳಿದಲ್ಲ, ಈಗ ಮಹಾಮಾರಿ ರೋಗ ಬತ್, ಬಾಯಿಜಾಳಿಗೆ ಬತ್, ಮುಂದೆ ಜಗಕ್ಕೆ ಕೀಲಿ ಬಿದ್ದಿತ್ತು ಮಕ್ಕಳ್ರೆ ಅಂತಂದ. ಯಾರಿಗಾರು ಗೊತ್ತಾಗತ್ತಾನೆ? ಜಗಕ್ಕೆ ಕೀಲಿ ಅಂದ್ರೆ ಲಾಕ್ಡೌನ್, ಬಾಯಿಜಾಳಿಗೆ ಅಂದ್ರೆ ಮಾಸ್ಕ್. ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರ್ತೈತಿ. ಸರ್ಕಾರ ಆದೇಶ ಮಾಡಿತ್ತಲ್ಲ ದೇವಸ್ಥಾನಗಳನ್ನ ಬಂದ್ ಮಾಡ್ಬೇಕು. ಕೀಲಿ ಬಿತ್ತಿಲ್ಲ. ಮಾನ್ಯರೆಲ್ಲ ಮಾಯಾಗ ಹೋಗ್ತಾರಂತ. ಕಸಲತ್ತ ಕಮಾಯಿ ಮಾಡೋ ಪಂಡಿತರ ಕಸಗಸಿಗಿದ ಕಡೆ ಹಾಕಾರ. ದೇಶಕತೆ ಮಾಡೋ ದೇಶಪಾಂಡೆಗಳು ದೀಪಕ್ಕೆ ದಿಕ್ಕಿಲಾರ್ದು ಹೋಗ್ತಾರೆ. ರೊಕ್ಕದ ಕೊಡಗಳು ಎತ್ತಿ ಕೊಡು ಮುಂದೆ ಬೇಕಿ ಬೇಕಾಗ್ತಿರತ್ತಂದ ಗೊತ್ತಾಗೋದಿಲ್ಲ ನಿಮಗೆ. ಮೋದಿ GST ಮಾಡಿದಿಲ್ಲ. ನೀನು ದುಡ್ದಂಥ ದುಡ್ಡಿಗೆ ಟ್ಯಾಕ್ಸ್ ಕಟ್ಟು ಪರಿಸ್ಥಿತಿ ಕನ್ನ ನೀರು ಬರ್ತಾವಿಲ್ಲ. ಅನಿವಾರ್ಯ. ಕೆಲವು ಮಾತುಗಳು ಭಾಳ ಬಿರ್ಸದ. ಇವನು ಮುಂಡಗಿ ಒಳಗೆ ಗುಂಡ ಅಡಗೈತಿ. ಇವ್ರ ಪದಗಳು ಮುಂಡಗಿ ಪದಗಳು. ಮುಂಡಗಿ ಪದಗಳು ಸೀಸಿನ ಗುಂಡಿದ್ದಂಗೆ. ಒಮ್ಮೆ ಅವರು ಮಾತಾಡಿದ್ರೆ ಎದ್ಯಾಗ ಹೋಗತ್ತದ, ಎದ್ಯಾಗ ನಟ್ಟು ಪಾರಾಕತ್ತಂತ. ಮುಂಡಗಿ ಒಳಗೆ ಗುಂಡ ಅಡಿಗೈತಿ, ಗುಂಡಿನೊಳಗೆ ಗುರು ಅಡಿಗ್ಯಾನಂತೇಳಿ. ಅಂಥ ಶಕ್ತಿ ಪುರುಷರು ಯಾರನ್ನೂ ಬಿಟ್ಟಿಲ್ಲ. ಮುತ್ಯ ಎಲ್ಲ ಜನಾಂಗದಾರನ್ನು ತಗೊಂಡನು. ಸದ್ಯಕ್ಕೆ ಈಗ ಏನು ನಡತ್ತೆ ನಿಮಗೆ ಗೊತ್ತು. ವಾಸ್ತವ ಇಂದಿಲ್ಲ ನಾಳೆ 3 ತಾಸು ಆಳ್ಕೆ ಮಾಡ್ತಾರೆ. ಯಾರು ಮಾಡ್ತಾರೆ ಗೊತ್ತಾಕೈತಿ. ಐದಲ್ಲ ಆಗಲೇ 100 ಕುಲ ಏಕಾಕಾವು, ಜಾತಿಗೊಂದು ಜೆಂಡ ಆತೈತಿ, ಕುಲಕ್ಕೊಬ್ಬ ಗುರು ಹುಡ್ತಾ ಅಂತ ಗತಿಯವ್ರ ಏಕಾಕಾವು ಆಗೋದು. ಅದು ಏನೂ ಮಾಡೋಕ್ಕಾಗೋದಿಲ್ಲ. ಒಳ್ಳೇದಾಗಲಿ.